ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಐರ ಮನೆಗೆ ಏನಾದರೂ ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಅವ್ರಿಗೋಸ್ಕರ ನಾವು ಮಾಡಿಕೊಂಡು ಊರಿನ ಸೈಡ್ ಹೋಗಿದ್ವಿ. ಸೊ ಮೈನಾ ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳೆಲ್ಲರೂ ಸೇರಿಕೊಂಡು ನಾವು ಹೊಲದ ಸೈಡ್ ಹೋದ್ವಿ. ಅಂದರೆ ಒನ್ ಡೇ ಪಿಕ್ನಿಕ್ ಅಂದರೆ ತಪ್ಪಾಗಲ್ಲ. ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಯಾವ ಕಡೆ ನೋಡಿದರೂ ತುಂಬ ಹಚ್ಚ ಹಸಿರಾಗಿರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾದಂಥ ಒಂದು ವಾತಾವರಣ. ನನಗಂತೂ ತುಂಬಾ ಖುಷಿಯಾಯಿತು, ಅವ್ರಿಗೂ ಕೂಡ ಖುಷಿಯಾಯಿತು. ಅದರಲ್ಲೇ ಐರಾ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಈ ಥರ ಅವಳು ಹೊರಗಡೆ ಹೋದಾಗ ತುಂಬಾ ಖುಷಿ ಪಡ್ತಾಳೆ. ಅಂದರೆ ಇಲ್ಲಿ ಮನೆಯಲ್ಲಿದ್ರೂ ಕೂಡ ತುಂಬ ಹ್ಯಾಪಿಯಾಗಿರ್ತಾಳೆ. ಅಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲೇ ಸೈಡಲ್ಲೇ ಹೋಗಿ ಫೋಟೋ ಮತ್ತು ವಿಡಿಯೋಸ್ನ ಅಂದರೆ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ಹೋಗ್ತಾ ಇದ್ವಿ. ನೋಡ್ರಿ ರೆಡಿ ಆಗ್ತಿದ್ದಾಳೆ. ತುಂಬ ಚೆನ್ನಾಗಿದೆ. ಅಲ್ಲೇ ನಿಯರ್ ಹೋಗ್ತಾ ಇದ್ವಿ, ತುಂಬ ದೂರ ಏನಿಲ್ಲ. ಯಾಕಂದರೆ ಚಿಕ್ಕವಳು ಐರ ಇದ್ಲ, ಮತ್ತು ಎಲ್ಲಾದರೂ ಬಿದ್ದೋಗ್ಬಿಡ್ತಾಳೆ ಅಂತ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಅದು ಒನ್ ಡೇ ಪಿಕ್ನಿಕ್ ಅಂತಲೇ, ಮತ್ತು ಏನೂ ಪ್ಲ್ಯಾನಿಂಗ್ ಇದ್ದಿಲ್ಲ, ಹಾಗೆ ಸಡನ್ನಾಗಿ ಹೋದ್ವಿ. ಆದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಎಲ್ಲ ಇದೆ, ತುಂಬಾ ಚೆನ್ನಾಗಿತ್ತು. ಐರಾ ಅಂತೂ ಅವ್ರ ಅಪ್ಪಾಜಿ ಜೊತೆನೇ ಇದ್ಲು, ತುಂಬ ಎಂಜಾಯ್ ಮಾಡಿದ್ಲು. ನಮಗಂತೂ ಹತ್ತೋದಕ್ಕಾಗಲಿಲ್ಲ, ಆದರೆ ಅವಳಂತೂ ಸಿಕ್ಕಾಬಿಟ್ಟೆ ಖುಷಿಯಾಗಿ ಅವರು ಅಪ್ಪಾಜಿ ಜೊತೆನೇ ಇದ್ಲು. ಮತ್ತು ನಾವೆಲ್ಲ ಫೋಟೋ ತೊಗೊಂಡ್ವಿ, ರೀಲ್ಸ್ ಎಲ್ಲ ಮಾಡಿದ್ವಿ. ಮೈನಾಗೂ ತುಂಬಾ ಖುಷಿಯಾಯಿತು. ಮತ್ತು ನಾನು ಕೂಡ ಒಂದು ರೀಲ್ಸ್ ಮಾಡಿದೆ. ಸೊ ಹೋಗಿದ್ದು ತುಂಬಾ ಖುಷಿ ಆಯ್ತು ಅಂತ ಅಂದ್ಕೊಳ್ತೀನಿ. ನಮಗೂ ಕೂಡ ಖುಷಿ ಆಯಿತು, ಅವ್ರಿಗೂ ಕೂಡ ಖುಷಿ ಆಯಿತು, ನಮ್ಮ ಜೊತೆ ಬಂದಿರೋ ಪ್ರತಿಯೊಬ್ಬರಿಗೂ ಖುಷಿ ಆಯಿತು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ 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 ಥ್ಯಾಂಕ್ ಯು. ಬಾಯ್. ಇಷ್ಟನ್ನು ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ. ಓಕೆ.